ವೀಕ್ಷಕರೇ, ಸ್ಯಾಂಡಲ್ವುಡ್ನ ಬ್ಯೂಟಿ ಅಂತಲೇ ಕರೆತಕ್ಕಂಥ, ಜೊತೆಗೆ ಜೂಲಿಯಟ್ ಆಗಿ ಎಲ್ಲರ ಗಮನ ಸೆಳೆದಿರ್ತಕ್ಕಂಥ ಸ್ಯಾಂಡಲ್ವುಡ್ ಬ್ಯೂಟಿ ಬೃಂದಾ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಮೇಡಮ್. ಹಾಯ್ ಪ್ರವೀಣ್, ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಪಾರ್ಟ್ನರ್ ಸಿಕ್ರಂತೆ? ಸಿಕ್ಕಿದ್ದಾರೆ. ಎಲ್ಲಿ, ಸಿನಿಮಾದಲ್ಲ ಆಫ್ ಕ್ಯಾಮ್ರಾನ? ನೀವು ಹೇಳ್ಬೇಕು ಅದನ್ನು. ಸಿನಿಮಾದಲ್ಲಿ ಸಿಕ್ಕಿದ್ದಾರೆ ಪಾರ್ಟ್ನರ್, ಸಿನಿಮಾ ಜೊತೆಗೆ. ಇಷ್ಟು ಬೇಗ ಜಾರ್ಕೊಂಡ್ರಿ ನೋಡಿ. ಇಲ್ಲ, ಈಗ ಸದ್ಯಕ್ಕೆ ಬರೀ ಪಾರ್ಟ್ನರ್ ಪಾರ್ಟ್ನರ್ ಪಾರ್ಟ್ನರ್, ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಹಲವಾರು ಸಿನಿಮಾಗಳನ್ನು ಮಾಡಿದ್ದೀರಾ, ಅದ್ರ ಜೊತೆಗೆ ಈಗ ಪಾರ್ಟ್ನರ್ಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ತೆರೆಗೆ ಬರ್ಲಿಕ್ಕೆ ಸಜ್ಜಾಗಿದೆ. ಎಷ್ಟು ಖುಷಿ ಇದೆ. ಹಲವಾರು ಸಿನಿಮಾಗಳನ್ನು ಮಾಡಿಲ್ಲ, 6 ಸಿನಿಮಾಗಳು ರಿಲೀಸ್. 6 ಸಿನಿಮಾ ಆದ್ರೂ ಕೂಡ ಹಲವಾರು ಸಿನಿಮಾ. 6 ಸಿನಿಮಾಗಳಾಗಿದೆ. ಇದು 7ನೇ ಸಿನಿಮಾ ನಂದು ತೆರೆಗೆ ಬರ್ತಾ ಇರೋದು. ಅಫ್ಕೋರ್ಸ್ ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಂದು ಸಿನಿಮಾನೂ ಅಷ್ಟೇ ಪ್ರೀತಿಯಿಂದ ಮಾಡಿರ್ತೀವಿ. ಆ್ಯಂಡ್ ಪ್ರತಿಯೊಂದು ಸಿನಿಮಾನೂ ಜನರ ತನಕ ಮುಟ್ಲಿ ತುಂಬಾ ಕೇರ್ಫುಲಿ ಚೂಸ್ ಮಾಡಿ ತೊಗೊಂಡಿರುವಂಥ ಸಿನಿಮಾಗಳು. ಆ್ಯಂಡ್ ಪಾರ್ಟ್ನರ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಕಾನ್ಫಿಡೆನ್ಸ್ ಇದೆ. ಕಥೆ ಕೇಳಿದಾಗ ಎಷ್ಟು ಕಾನ್ಫಿಡೆನ್ಸ್ ಇತ್ತು, ಈಗ ಅದು ರೆಡಿಯಾಗಿ ಜನರ ತನಕ ತಲುಪೋ ಟೈಮಲ್ಲಿ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಇದೆ. ಸೊ ಐ ಫೀಲ್ ಲೈಕ್ ದೇ ವಿಲ್ ಲೈಕ್ ಇಟ್. ಸ್ಯಾಂಡಲ್ವುಡ್ ಕೃಷ್ಣನ್ ಕೈಲಿ ಹೆಂಗ್ ತಗ್ಲಾಕೊಂಡ್ರಿ ಅಂತ? ಇಲ್ಲ, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಬಿಕಾಸ್ ತುಂಬ ವರ್ಷಗಳಿಂದ ಅವ್ರ ಕೆಲಸನ ನೋಡ್ತಾ ಬಂದಿದ್ದೀವಿ, ಅವ್ರ ಸಿನಿಮಾಗಳನ್ನು ಮೆಚ್ಕೊಂಡಿದ್ದೀವಿ, ಅವ್ರ ಸಾಂಗ್ಸ್ಗಳನ್ನು ಮೆಚ್ಕೊಂಡಿದ್ದೀವಿ, ಅವ್ರ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡಿದ್ದೀವಿ ಕಾಲೇಜ್ಗಳಲ್ಲಿ. ಸೊ ತುಂಬಾ ಆಸೆ ಇತ್ತು. ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಹಿಂಗೊಂದು ಮೈಂಡ್ ಸೆಟ್ ಇರುತ್ತಲ್ಲ, ಇಂಥ ಹೀರೋಗಳ ಜೊತೆ ಕೆಲಸ ಮಾಡಬೇಕು ಅಂತ. ಹಾಗೆ ಅಜಯ್ ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಪಾರ್ಟ್ನರ್ ಸಿನಿಮಾ ಶೆಡ್ಯೂಲ್ ಆಗೋದಕ್ಕಿಂತ ಸ್ವಲ್ಪ ಮುಂಚೆ ಅನಿಸುತ್ತೆ ನಾನು ಸರಿಗೆ ಮೆಸೇಜ್ ಮಾಡಿದ್ದೆ ಕೂಡ, ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ. ಆ್ಯಂಡ್ ಐ ಗೆಸ್ ದೇವ್ರ ದಯೆ, ಶಿವ್ ತೇಜಸ್ ಸರ್ದ್ರೆ ದಯೆ, ವರ್ಕೌಟ್ ಆಯಿತು. ನೀವು ಡ್ಯಾನ್ಸರ್ ಅಂತ ಗೊತ್ತು, ಸಿನಿಮಾದಲ್ಲಿ ಎಲ್ಲರನ್ನೂ ಕುಣಿಸ್ಲಿಕ್ಕೆ ಸಜ್ಜಾಗಿದ್ದೀರಾ ಎನ್ನುವಂಥದ್ದು? ಡ್ಯಾನ್ಸರ್ ಏನಲ್ಲ, ನಂಗೆ ಇಷ್ಟ ಅಷ್ಟೇ ಡ್ಯಾನ್ಸ್ ಮಾಡೋಕ್ಕೆ. ಡ್ಯಾನ್ಸರ್ ಅಂತ ಅಷ್ಟೊಂದೇನು ಡ್ಯಾನ್ಸ್ ಏನು ಕಲ್ತಿಲ್ಲ, ಬಟ್ ಐ ಲವ್ ಟು ಡ್ಯಾನ್ಸ್. ಇನ್ಮೇಲೆ ಧೈರ್ಯವಾಗಿ ಅಮೋರ ಅಂತ ಹೇಳ್ಬೋದಾ? ಅಫ್ಕೋರ್ಸ್, ಮುಂಚಿಂದನೂ ಹೇಳ್ತಾನೆ ಇದ್ದೀನಿ ಅಮೋರ ಅಂತ. ಈಗ ಇನ್ನೂ ಸ್ಟ್ರಾಂಗ್ ಆಗಿ ಅಮೋರ ಅಂತ ಹೇಳ್ತಾರೆ. ಯಾರಿಗೂ ಅರ್ಥ ಆಗಿರ್ಲಿಲ್ಲ, ಪಾರ್ಟ್ನರ್ ಸಿನಿಮಾದ ಮೂಲಕ ಎಲ್ರಿಗೂ ಅರ್ಥ ಮಾಡಿಸ್ತೀವಿ. ಹಾಂ, ಅಷ್ಟೇ. ಈಗ ಎಲ್ರೂ ಐ ಲವ್ ಯು ಅಂತ ಹೇಳಲ್ಲ, ಅಮೋರ ಅಂತಾನೆ ಹೇಳ್ತಾರೆ. ಸಾಂಗ್ ಬಗ್ಗೆ ಅಂದ್ರೆ ಕುತೂಹಲ ಇದೆ. ಸಾಂಗು ಸಿಕ್ಕಾಪಟ್ಟೆ ಹುಕ್ ಸ್ಟೆಪ್ ಆಗಿರ್ಬೋದು, ಅದು ಬರುತ್ತಂತೆ. ಸೊ ಕುತೂಹಲ ಇದೆ ಪ್ರೇಕ್ಷಕರಿಗೆ, ಯಾವಾಗ ಬರುತ್ತೆ? 27ಕ್ಕೆ ರಿಲೀಸ್ ಆಗ್ತಾ ಇದೆ, ಮಂಡೇ ಸಂಜೆ 6:30, 7 ರಿಲೀಸ್ ಆಗುತ್ತೆ. ಆ್ಯಂಡ್ ನಮಗೆ ಕೂಡ ಎಕ್ಸೈಟ್ಮೆಂಟ್ ಇದೆ ತುಂಬ, ಬಿಕಾಸ್ ಗ್ಲಿಮ್ಸ್ ರಿಲೀಸ್ ಮಾಡಿದ್ದೀವಿ ಆ್ಯಂಡ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ತುಂಬಾ. ಸಾಂಗ್ ಕೂಡ ತುಂಬಾ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ.